ಹಾಗೆ ಪ್ರಭಾವತಿ ಜಿ ಗೌರವಾನ್ವಿತ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶಿವಮೊಗ್ಗ ಪೀಠಾಸನ ಸಾಗರ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ನಾಗರಾಜ್ ಜಿ ಅಧ್ಯಕ್ಷರು ವಕೀಲರ ಸಂಘ ಸಾಗರ ಇವರಿಗೂ ಸಹ ನಾನು ನಮ್ಮ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮಾರಾಟ ಮತ್ತು ಅದನ್ನು ಮಾರುವ ಮತ್ತು ತೆಗೆದುಕೊಳ್ಳುವ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಹಾಗೂ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ನಮ್ಮ ಇಲಾಖೆ ಇದಿತ್ತು. ಇದನ್ನು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯವರ ಒಂದು ಸಹಯೋಗದಲ್ಲಿ ಮಾಡಬೇಕು ಅಂಥೇಳಿ ನಮ್ಮ ಸರ್ಕಾರದಿಂದ ಆದೇಶವಿದ್ದು ಅದರ ಪ್ರಕಾರ ಇವತ್ತು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಿದ್ದೀರಿ. ಎಲ್ಲರಿಗೂ ಸಹ ನಾನು ಪ್ರತಿಯೊಬ್ಬರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯ ನಟರಾಜ್ ಅವರು ಚಾಲನೆ ಕೊಡಬೇಕು ಅಂತ ಹೇಳ್ತಾ ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಈ ಗುಲಾಬಿ ಆಂದೋಲನಕ್ಕೆ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಚಾಲನೆಯನ್ನು ನೀಡಬೇಕು ಅಂಥೇಳಿ ಅವರಲ್ಲಿ ನಾನು ಚೂರು ಇದರ ಡ್ರೈವರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಶುಭ ದಿನ. ಈ ದಿನ ನಾವು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಸಾಗರ ವಕೀಲರ ಸಂಘ ಮತ್ತು ಆರೋಗ್ಯ ಇಲಾಖೆ ಸಂಯುಕ್ತ ಆಯೋಜನೆಯಲ್ಲಿ ಇವತ್ತು ನಾವು ತಂಬಾಕು ನಿಷೇಧ ದಿನ ಬಗ್ಗೆ ಕಾರ್ಯಕ್ರಮಕ್ಕೆ ದಿನ ಸೇರಿದ್ದೇವೆ. ನಮಗೆ ತಿಳಿದಾಗೆ ಪ್ರತಿ ವರ್ಷ ನಾವು ಮೇ 31 ನಾವು ತಂಬಾಕು ನಿಷೇಧ ದಿನ ನಾವು ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳಿದೆ, ಅನೇಕ ಆರೋಗ್ಯ ತೊಂದರೆಗಳಿದೆ. ಅದರ ಬಹುಮುಖ್ಯವಾಗಿ ನಾವು ತೊಂದರೆ ನೋಡ್ತಾ ಇರೋದು ಏನಂತ ಹೇಳಿದ್ರೆ ಈ ತಂಬಾಕಿಂದ ಆಗ್ತಾ ಇರೋ ಆರೋಗ್ಯ ಹಾನಿಕರಗಳು. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸುಮಾರು 8 ಲಕ್ಷ ಜನ ಈ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ಇದರಿಂದ ನಮಗೆಲ್ಲ ಗೊತ್ತಿದೆ, ಯಾರು ತಂಬಾಕು ಹೆಚ್ಚಿನ ಸೇವೆ ಮಾಡ್ತಾರೆ ಅವರಿಗೆ ಹೃದಯ ಸಮಸ್ಯೆಗಳು ಬರ್ತಾ ಇದೆ. ಅದ್ರ ಜೊತೆಗೆ ಬೇರೆ ಕ್ಯಾನ್ಸರ್ ರೋಗಗಳು ಬರ್ತಾ ಇದೆ. ಈಗಿದ್ರೂ ಗೊತ್ತಿದ್ರೆ ಕೂಡ ಜನ ಇದನ್ನ ತಂಬಾಕನ್ನ ಸೇವನೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರಿಗೆ ಕೆಲವರಿಗೆ ಇದ್ರ ಬಗ್ಗೆ ಅರಿವು ಇಲ್ಲ. ತಂಬಾಕು ನಾವು ಸೇವನೆ ಮಾಡಿದ್ರೆ ಏನಾಗ್ತದೆ ಅದರ ಬಗ್ಗೆ ಅರಿವಿಲ್ಲ. ಹಾಗಾಗಿ ಅಂಥವ್ರಿಗೆ ಅರಿವು ಮೂಡಿಸೋದಕ್ಕೆ ನಾವು ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಮತ್ತು ನಾವು ಇನ್ನೂ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ತಂಬಾಕು ಸಾಕಷ್ಟು ಈ ಕಾಲೇಜು ಮತ್ತು ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಸಾಕಷ್ಟು ಈಗ ಕಲಿಯೋಕ್ಕೆ ಒಂದು ಇದಾಗ್ತಾ ಇದೆ. ಕೆಲವರಿಗೆ ಇದ್ರ ಪರಿಣಾಮ ಏನು ಅಂತ ಗೊತ್ತಿಲ್ಲ. ಈ ತಂಬಾಕು ನಾವು ಸೇವನೆ ಮಾಡೋದ್ರ ಮುಂದೆ ನಮ್ಗೆ ಏನು ತೊಂದರೆ ಆಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲದ್ರೆ ಕೂಡ ಅದನ್ನ ತಂಬಾಕು ಒಂದಲ್ಲ ಒಂದು ರೀತಿಯಲ್ಲೇ ದಾಸೆಗಳಾಗ್ತಾ ಇದೆ. ಇದು ಬಹುಮುಖ್ಯ ಕಾರಣ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಪೇರೆಂಟಿಂಗ್ ಅಂತ ಹೇಳ್ಬೋದು. ಅವ್ರ ತಂದೆ ತಾಯಿಗಳು ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರೋದಿಲ್ಲ. ಪ್ರತಿಯೊಬ್ಬರು ತಂದೆ ತಾಯಿಗಳು ಅಷ್ಟೇ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕಾಲೇಜ್ಗೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತ. ಯೂಶ್ವಲಿ ಈ ತಂಬಾಕು ನಾವು ಧೂಮಪಾನ ಏನು ಹೇಳ್ತೀವಿ ಇವೆಲ್ಲ ಕಾಲೇಜಸಲ್ಲಿ ಶುರು ಆಗ್ತದೆ. ಯಾರೋ ಒಬ್ಬ ಫ್ರೆಂಡ್ ಕಲ್ತಿರ್ತಾರೆ, ಅವ್ರು ಇನ್ನೊಬ್ರಿಗೆ ಅದನ್ನ ಕಲಿಸ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವ್ರ ತಂದೆ ತಾಯಿಗಳು ಮಕ್ಕಳನ್ನ ನೋಡಬೇಕು, ಏನು ಮಾಡ್ತಾರೆ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಇಲ್ಲ ಮಕ್ಕಳು ಏನಂತ ನೋಡಬೇಕಾಗ್ತದೆ. ಈಗ ಒಂದು ಧೂಮಪಾನಕ್ಕೆ ಮಕ್ಕಳು ಫಸ್ಟು ಇದು ಕಲ್ತ್ಕೊಂಡಾಗ ಇನ್ನು ಬೇರೆ ಚಟುವಟಿಕೆ ದಾರಿ ಇದಾಗ್ತದೆ. ಅವ್ರ ಮದ್ಯಪಾನ ಕೂಡ ಅವ್ರು ಅದರಿಂದ ಕಲಿಬೋದಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನ ನೋಡಬೇಕಾಗ್ತದೆ. ಮತ್ತು ಇನ್ನೊಂದು ನಾವು ಏನು ನೋಡ್ತಾ ಇದ್ದೀವಿ ಇದ್ರಲ್ಲಿ ಅಂತ ಹೇಳಿದ್ರೆ ಬರೀ ಕುಡಿಯೋದ್ರಿಂದ ನಮ್ಮ ದೇಶ ಹಾಳಾಗ್ತಾ ಇದೆಯಾ ಅಂತ. ಸಾಕಷ್ಟು ಪ್ಯಾಸಿವ್ ಸ್ಮೋಕರ್ಸ್ ಇದ್ದಾರೆ. ಎಷ್ಟೋ ಜನ ತಂಬಾಕು ಕುಡಿಯೋದಿಲ್ಲ, ಬಟ್ ಅವ್ರು ಯಾರು ಧೂಮಪಾನ ಮಾಡ್ತಾ ಇರ್ತಾರೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವ್ರ ದೇಹಕ್ಕೂ ಕೂಡ ಅದು ಹಾನಿಕಾರ ಆಗ್ತಾ ಇದೆ. ಹಾಗಾಗಿ ಪ್ಯಾಸಿವ್ ಸ್ಮೋಕಿಂದ ಸಾಕಷ್ಟು ಜನ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಪಬ್ಲಿಕ್ಕಲ್ಲಿ ಸ್ಮೋಕ್ ಮಾಡಬಾರ್ದು ಅಂತ. ಅದು ಗೊತ್ತಿದ್ರೆ ಕೂಡ ನೋಡ್ತಾ ಇದೀವಲ್ಲ ಪಬ್ಲಿಕಲ್ಲಿ ಎಷ್ಟೋ ಜನ ಸ್ಮೋಕ್ ಮಾಡ್ತಾ ಇದ್ದಾರೆ. ಅದನ್ನ ಯಾರು ಕ್ವಶನ್ ಮಾಡ್ತೀರಾ? ಯೂಶ್ವಲಿ ಅಷ್ಟೇ ನಾವೆಲ್ಲ ಹೋಟ್ಲ್ಸ್ ಎಲ್ಲ ನೋಡ್ತಾ ಇದ್ದೀವಿ, ಹೋಗಿ ಸ್ಮೋಕ್ ಮಾಡೋದು ಇರುತ್ತೆ. ಪಬ್ಲಿಕ್ ಪ್ಲೇಸಲ್ಲಿ ಯಾರು ಸ್ಮೋಕ್ ಮಾಡೋಂಗಿಲ್ಲ. ಇಟ್ಸ್ ಆಲ್ಸೋ ಅಫೆನ್ಸ್, ಅದರಲ್ಲೂ ಕೂಡ ಪನಿಷ್ಮೆಂಟ್ ಇದೆ. ಬಟ್ ನಾವು ಸಿಟಿಸನ್ ನಾವು ವಾಯ್ಸ್ ರೇಸ್ ಮಾಡಬೇಕು. ನೋಡಿ, ನೀವು ಧೂಮಪಾನ ಮಾಡೋದ್ರಿಂದ ನಮಗೂ ತೊಂದರೆ ಆಗ್ತದೆ ಹಾಗಾಗಿ ನೀವು ಧೂಮಪಾನ ಮಾಡಬಾರ್ದು ಅಂತ ಯಾವಾಗ ನಾವು ಪ್ರೊಟೆಸ್ಟ್ ಮಾಡ್ತೀವೋ ಜನ ಆಗ ಚೇಂಜಸ್ ಆಗ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗ್ತದೆ. ಮತ್ತು ತಮಗೆಲ್ಲ ಗೊತ್ತಿದೆ ಸ್ಕೂಲ್ ಆಸ್ಪಾಸಲ್ಲಿ ಕೂಡ ತಂಬಾಕನ್ನ ಸೇಲ್ಸ್ ಮಾಡಬಾರ್ದು ಅಂತ. ಹಾಗಿದ್ರೆ ಕೂಡ ಕೆಲವೆಲ್ಲ ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಅಂಗಡಿಗೆ ಹೋಗಿ ನಾವು ಅದನ್ನು ಅಬ್ಸರ್ವ್ ಮಾಡಿ ಕೂಡ ನಾವು ಸುಮ್ಮನೆ ಬರ್ತೀವಿ, ನಮಗೆ ಯಾಕಪ್ಪ ಅಂತ. ಅದು ಮಾಡಬಾರ್ದು. ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಹೇಳಬೇಕಿದ್ದಲ್ಲ ನೀವು ಮಾಡೋದಿಲ್ಲ ತಪ್ಪು ಅಂತ. ಹಾಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ಜನರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಒಂದು ಜಾಥಾ ಕೂಡ ಮಾಡ್ತಾ ಇದ್ದೀವಿ. ಬಹುಮುಖ್ಯವಾದ ನಗರಗಳೆಲ್ಲ ಕಡೆ ನಾವು ಜಾಥಾ ಮಾಡ್ತಾ ಇದ್ದೀವಿ. ಜನರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲರಿಗೂ ಅರಿವು ಮೂಡಿಸ್ತಾ ಇದ್ವಿ. ಪತ್ರಿಕಾ ಮಾಧ್ಯಮದ ನನ್ನ ರಿಕ್ವೆಸ್ಟ್ ಅಂತ ಹೇಳಿದ್ರೆ ನೀವು ಸಹ ನಿಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇದ್ರ ಬಗ್ಗೆ ಸೊಸೈಟಿಗೆ ತುಂಬ ಒಳ್ಳೆಯದಾಗ್ತದೆ. ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಎಲ್ಲರಿಗೂ ಸಿಕ್ಕಲಿ, ಒಳ್ಳೆ ಆರೋಗ್ಯ ಸಿಕ್ಕಲಿ ಅಂತ ನಾವು ಈ ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ನಾನು ಕೇಳಿಕೊಳ್ತೇನೆ. ಇಷ್ಟು ಮಾತಾಡೋದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿರೋದು ಎಲ್ಲರಿಗೂ ಧನ್ಯವಾದಗಳು. ಗುಲಾಬಿಯ ಹೂವನ್ನು ನೀಡುವ ಮೂಲಕ
ಅವರಿಗೆ ಬಾರಿ ದಂಡವನ್ನು ವಸೂಲಿ ಮಾಡಿದ್ದೇವೆ ಸರ್. ಎಲ್ಲ ಸ್ವಲ್ಪ ನಗಾಡ್ರಿ, ಯಾಕೆ ಸೈಲೆಂಟ್ ಅಲ್ವಾ?